ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ವೈಫಿ, ಊಟ ಮಾಡ್ಬಾ. ಬೆಳಿಗ್ಗೆನೂ ಏನು ತಿಂದಿಲ್ಲ ನೀನು. ಮಧ್ಯಾಹ್ನ ಕೂಡ ಹಾಗೇ ಇದ್ದೆ. ಬಾಬಾ ಎಂದು ಕರೆದವನ ಮಾತು ಕೇಳಿಸಿಕೊಳ್ಳದ ರೀತಿಯಲ್ಲಿ ಮಳೆಯನ್ನೇ ನೋಡುವಾಗ, ಮೊದಲು ತಿನ್ನು ಬಾ ವೈಫಿ, ಆಮೇಲೆ ರೈನ್ ಜೊತೆ ರೊಮ್ಯಾನ್ಸ್ ಮಾಡೋಣ ಎಂದು ಹಾಸ್ಯ ಮಾಡಿದ ಅವಳನ್ನ ಕೇಳಿಸಲು. ಆದರೆ ಮೌನವಾಗಿದ್ದವಳನ್ನ ನೋಡಿ ಅವಳ ಕೈ ಹಿಡಿದು ಪ್ಲೀಸ್ ಬಾ ತಿನ್ನು ಎಂದು ರಿಕ್ವೆಸ್ಟ್ ಕೂಡ ಮಾಡ್ದ. ಬಾ ವೈಫಿ, ಮತ್ತೆ ಮತ್ತೆ ಕರೆದ. ಅವಳ ಕೈ ಹಿಡಿದು ಎಳೆದುಕೊಂಡು ಟೇಬಲ್ ಬಳಿ ಬಂದು ಚೇರ್ ಮೇಲೆ ಕೂರಿಸಿದ. ಆದ್ರೂ ಸುಮ್ಮನಿದ್ದಳು. ಅವನೇ ಸ್ಪೂನ್ ಹಾಕಿ ಮ್ಯಾಗಿ ಹಿಡಿದು ಮೂತಿ ತನಕ ತಂದು, ತಿನ್ನು ವೈಫಿ, ಏನು ಮಾಡೋಕೆ ಬರಲ್ಲ ನನಗೆ. ಮ್ಯಾಗಿ ಆಮ್ಲೆಟ್ ಮಾಡ್ಕೊಂಡು ಅಭ್ಯಾಸ. ಜೋರ್ ಮಳೆ ಬರ್ತಿದೆ ಅಲ್ವಾ, ಸೊ ನೋ ಡೆಲಿವರಿ ಪಾರ್ಟ್ನರ್ಸ್, ಅದಕ್ಕೆ ನಾನೇ ಮಾಡಿದೆ. ಲಕ್ಕಿ ಸ್ಪೆಷಲ್. ತಿನ್ನುತ್ತಾ ಹತ್ತಿರ ಬರಲು ಸ್ಪೂನ್ ಹಿಡಿದು ವಾಪಸ್ ತಟ್ಟೆಗೆ ಸೇರಿಸಿದ್ಲು. ಇನ್ನೂ ಕೋಪ ಹೋಗಿಲ್ಲ ಅವಳಿಗೆ. ಇವಳು ಜಗ್ಗಲ್ಲ ಅಂತ ತಿಳಿದವ ತಿನ್ನು ವೈಫಿ ಎಂದ. ಆದ್ರೂ ಆಕೆ ಇವನ ಮುಖ ಕೂಡ ನೋಡ್ಲಿಲ್ಲ. ಅವಳನ್ನ ಕನ್ವಿನ್ಸ್ ಮಾಡೋಕ್ಕಾಗದೆ ಸುಸ್ತಾಗಿ ಆಯ್ತು ಹೋಗೋಣ ತಿನ್ನು ಎನ್ನಲು ಎಲ್ಲಿಗೆ ಕೇಳಿದಳು. ಅವನ ನಿರ್ಧಾರ ಏನೆಂದು ಕುತೂಹಲ ಅವಳಿಗೆ. ಮನೆಗೆ ಎಂದಾಗ ಮುಖ ಸಪ್ಪೆ ಮಾಡಿ, ಯಾರ್ ಮನೆ ಮತ್ತೆ ಕೇಳಿದ್ಲು. ಇನ್ಯಾರ್ದು, ನಮ್ಮನೆಗೆ ಎಂದು ಕಾಡಿಸಿದ. ನೀನೇ ಹೋಗು ಎಂದು ಕುರ್ಚಿಯಿಂದ ಹೇಳುವಾಗ, ಯಾಕೆ ರಾಯರಳ್ಳಿಗೆ ನೀನ್ ಬರಲ್ವ ವೈಫಿ ಎಂದವನ ಮಾತು ಕೇಳಿ ಅಂದ್ರೆ ಎಂದು ಮುಖ ಅಳಿಸಿ ಕೂತಳು. ಆಯ್ತು, ಲಕ್ಕಿ ಮಾತು ಕೊಡ್ತಿದ್ದಾನೆ. ನೆಕ್ಸ್ಟ್ ವಾರ ಊರಿನ ಜಾತ್ರೆಗೆ ನಾವು ಹೋಗ್ತಿದೀವಿ, ಓಕೆನಾ ಎಂದು ತಿನ್ನು ಎನ್ನುವುದ ಸನ್ನೆ ಮಾಡಲು, ನನ್ ಮೇಲೆ ಆಣೆ ಇಡ್ಬೇಕು, ನಂಗೆ ನಿನ್ಮೇಲೆ ನಂಬಿಕೆ ಇಲ್ಲ ಎಂದು ಅವನ ಕೈ ಹಿಡಿದು ಅವಳ ತಲೆ ಮೇಲಿರಿಸಿ, ಮುಂದಿನ ವಾರ ರಾಯರಳ್ಳಿಗೆ ನಾನು ನೀನು ಹೋಗ್ತೀವಿ ಎನ್ನಲು ಕೈ ತೆಗೆದವ, ಏನ್ ವೈಫಿ ಒಳ್ಳೆ ಚಿಕ್ಕ ಮಗು ತರ ಎಂದ. ಆಯ್ತು ಹೋಗ್ ಬರ್ತೀವಿ, ಈಗ ತಿನ್ನು ಎಂದು ತಿನ್ನಿಸಲು ಕಡೆಗೂ ಸಾಹಸ ಮಾಡಿ ಒಪ್ಪಿಸಿದ. ಖುಷಿಗೆ ಮುಖ ಅಳಿಸಿಕೊಂಡು ತಿನ್ನೋಕೆ ಶುರು ಮಾಡಿದ್ಲು. ನೀನ್ ಅಡುಗೆ ಮಾಡೋದ್ರಲ್ಲಿ ಬೆಸ್ಟ್, ನಾನು ವರ್ಸ್ಟ್, ಆದ್ರೂ ಕೇಳ್ತೀನಿ ಹೇಗಿದೆ ಎಂದಾಗ ಅದೇ ಸ್ಪೂನ್ ಅವನ ಬಾಯಿಗೂ ಇಟ್ಟು, ಉಪ್ಪಿಲ್ಲ ಖಾರ ಇಲ್ಲ, ಆದ್ರೆ ಹಸಿವಿದೆ, ಸೊ ತಿಂತಿದ್ದೀನಿ ಎಂದಳು. ಸಾರಿ ವೈಫಿ, ಬೇರೇನು ಮಾಡೋಕ್ ಬರಲ್ಲ ಎಂದಾಗ, ಇಷ್ಟು ಮಾಡಿದ್ಯಲ್ವಾ ಅದೇ ಹೆಚ್ಚು ಎಂದು ನಕ್ಕಳು. ಎಂದಿನಂತೆ ಮತ್ತೆ ಅವಳನ್ನ ಕಾಡಿಸುತ್ತಾ ಊಟ ಮುಗಿಸಿದ್ದ ಬೀಬಿ. ಅವನ ಒಪ್ಪಿಗೆ ಕೇಳಿ ಖುಷಿಯಾದವಳು ಅವನ ಜೊತೆಗೆ ಹಿಂದಿನ ರೀತಿಯಲ್ಲೇ ವರ್ತನೆ ಮಾಡ್ತಾ ಅವನನ್ನ ಬೈತಾ ಹೊಂದ್ಕೊಂಡು ಸರಿ ಹೋಗಿದ್ಲು. ಅವಳ ಮಾತು ಕೇಳ್ತಾ ಜಗಳದ ದಾಟಿಯಲ್ಲಿ ಮಾತಾಡ್ತಾ ಇದ್ದವನಿಗೆ ಹೋದ ಜೀವ ಹಿಂತಿರುಗಿದ ಆನಂದ. ಅದೆಷ್ಟು ಸಂತೋಷವೋ ಪದಗಳೇ ಇಲ್ಲ ವರ್ಣಿಸಲು. ಇದನ್ನ ಪ್ರೀತಿ ಅನ್ಬಾರ್ದಾ? ಸರಿಸುಮಾರು 12 ಗಂಟೆಯ ಸಮೀಪ. ಇನ್ನೂ ಬರ್ತಿದ್ದ ಮಳೆ ನೋಡ್ತಾ ನಿಂತಿದ್ದವನ ಬಳಿ ಅವನಿಷ್ಟದ ಮೊಸರು ಸಕ್ಕರೆ ತಂದ್ಕೊಟ್ಟಿದ್ಲು. ಕರ್ಡಿತ್ತಾ? ಥ್ಯಾಂಕ್ಸ್ ವೈಫಿ ಎಂದು ತಿನ್ನೋಕೆ ಶುರು ಮಾಡಿ, ನನ್ ದಿಲ್ರು ಬಗ್ಗೆ ಮಳೆ ಅಂದ್ರೆ ತುಂಬಾ ಇಷ್ಟ ವೈಫಿ. ಸಿಪಾಯಿ ಮೂವಿಯಲ್ಲಿ ಸೌಂದರ್ಯ ಹೇಗೆ ಬಂದ ಬಂದ ಮೇಘರಾಜ ನಮ್ಮ ಊರ ಕಡೆಗೆ ಅಂತ ಡ್ಯಾನ್ಸ್ ಮಾಡಿದ್ದಾರೋ ಹಾಗೆ ಮಾಡೋಳು. ಅವಳು ನೋಡೋಕೆ ಮಳೆ ಬರ್ತಿತ್ತು ಅನ್ಸುತ್ತೆ. ಐ ಫೀಲ್ ಅವಳೀಗ ಇದೇ ಮಳೆ ನೋಡ್ತಾ ಎಂಜಾಯ್ ಮಾಡ್ತಿರ್ಬೋದು ಎಂದಾಗ, ಒಂದ್ ಟೈಮ್ನಲ್ಲಿ ನನಗೂ ಮಳೆ ಅಂದ್ರೆ ಇಷ್ಟ ಇತ್ತು, ಈಗ ನನಗೆ ಹಿಡ್ಸಲ್ಲ ಎನ್ನುತ್ತಾ ಬೆಡ್ ಮೇಲಿದ್ದ ದಿಂಬಿಡಿದು ಸೋಫಾ ಮೇಲಾಕಿ ಕಿವಿಯೊಳೆ ತೆರೆಯುತ್ತಿದ್ದವಳನ್ನ ನೋಡಿ, ಯಾಕೆ ಏನಾಯ್ತು ಕೇಳುತ್ತಾ ಹತ್ತಿರ ಬಂದನು. ಅವತ್ತು ಜೋರು ಮಳೆ. ನಾನ್ ಚಿಕ್ಕಪ್ಪನ ಮನೆಯಲ್ಲೇ ಇದ್ದೆ. ಊರಿನ ಜಾತ್ರೆ ಇತ್ತು. ಲೇಟ್ ಆದ್ರೆ ಚಿಕ್ಕಪ್ಪನ ಮನೆ ಸೇರಿ ಅಭ್ಯಾಸ. ಅಪ್ಪ ಅಮ್ಮ ಕರೆ ಮಾಡಿ ನನ್ನನ್ನ ಅಲ್ಲೇ ಇರು ಅಂದ್ರು. ನಾನು ಅಲ್ಲೇ ಇದ್ದೆ. ಮಾರನೇ ದಿನ ಚಿಕ್ಕಪ್ಪ ನನ್ನ ಬಳಿ ಬಂದು, ಎದ್ದೇಳು ಮಗಳೇ ಅಂತ ಬೇಗ ಎಬ್ಸಿದ್ರು. ಸಮಯ ಸುಮಾರು 4 ಗಂಟೆ ಅಷ್ಟೇ. ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಹಠ ಹಿಡಿದು ಒದ್ದಾಡ್ದೆ. ಅದೇ ಚಿಕ್ಕಪ್ಪ ಕೈ ಹಿಡಿದು, ಅಮ್ಮ ಅಪ್ಪ ನನ್ನ ನೋಡಿವಂತೆ, ನಡಿಯಮ್ಮ ಅಂದ್ರು. ಆಮೇಲೆ ನೋಡ್ತೀನಿ ಅಂದೆ. ಆದ್ರೆ ಅವರು ಗದ್ರಿ ಕರ್ಕೊಂಡು ಹೋದ್ರು. ಸೀಟಿನ ಮನೆ ಮುಂದೆ ಜನ ತುಂಬಿದ್ರು. ಜಾತ್ರೆ ನೋಡುತ್ತಾರೆ ಎಲ್ರೂ ನಿಂತಿದ್ದು ನೋಡಿ, ಯಾಕೆಲ್ಲ ಹೀಗೆ ನಿಂತಿದ್ದಾರೆ ಚಿಕ್ಕಪ್ಪ ಅಂತ ಕೇಳ್ತಾ ಒಳಗಡೆ ಬರುವಾಗ ಎಲ್ರೂ ಅಳ್ತಿದ್ರು. ಯಾಕೆಲ್ಲ ಅಳ್ತಿರೋದು ಚಿಕ್ಕಪ್ಪ ಅಂತ ಕೇಳ್ತಾ ಒಳಗಡೆ ಬಂದೆ. ರಾತ್ರಿ ಬಂದ ಮಳೆ ಅವಾಂತರ. ತೆಂಗಿನ ಗರಿ ಸೀಟ್ ಮೇಲೆ ಬಿದ್ದು ಮನೆಯಲ್ಲಿ ನೀರು ತುಂಬಿಕೊಂಡು ಕರೆಂಟ್ ಮತ್ತೆ ನೀರು ಸೇರಿ ಅಮ್ಮ ಅಪ್ಪ ಇದ್ರು ನನ್ನನ್ನ
ಬಿಟ್ಟು ಎಂದು ಹೇಳುತ್ತಾ ದುಃಖಿಸಿದವಳನ್ನ ಸಮಾಧಾನ ಪಡಿಸುತ್ತಾ ರಿಲ್ಯಾಕ್ಸ್ ವೈಫಿ ಎಂದು ಕಣ್ಣುರಿಸುವಾಗ ಆ ಪಾಪಿ ಮಳೆ ಮಾಡಿದ ಅವಾಂತರಕ್ಕೆ ಅಪ್ಪ ಅಮ್ಮ ಇಬ್ರು ನನ್ನಿಂದ ದೂರ ಆದ್ರು. ಅದಕ್ಕೆ ಆ ಮಳೆ ಕಂಡ್ರೆ ಆಗಲ್ಲ ನಂಗೆ ಎಂದು ಹಿಡಿಶಾಪ ಹಾಕುವ ರೀತಿ ನುಡಿದು ನೋವಲ್ಲಿ ಅವನ ಎದೆಗೆ ಒರಗಿದಳು ಚಾರು. ರಿಲ್ಯಾಕ್ಸ್ ವೈಫಿ, ಕಾಲ ಕಳೆದ ಹಾಗೆ ಎಲ್ಲವೂ ಬದಲಾಗುತ್ತೆ. ಮಳೆ ತಂದ ಅವಾಂತರಕ್ಕೆ ಆ ರೀತಿ ಆಗಿರ್ಬೋದು, ಬಟ್ ಅದೇ ಮಳೆಯಲ್ಲಿ ನೀನ್ ಮತ್ಯಾರನ್ನಾದ್ರೂ ಭೇಟಿ ಆಗಿರ್ಬಹುದು, ಅವರಿಂದ ನಿನ್ ಲೈಫ್ ಬದಲಾಗ್ಬೋದು ಅಥವಾ ಆಗಿರ್ಬಹುದು ಎಂದಾಗ ಅವಳಿಗೆ ನೆನಪಾಗಿದ್ದು ಲಕ್ಕಿನೇ. ಮನೆ ಓಡಿಸೋ ದೃಶ್ಯ ಕಣ್ಣಿಗೆ ಬಿದ್ದು, ಆಗಿದೆ, ತುಂಬಾ ಬದಲಾಗಿದ್ದಾನೆ ನಿನ್ನಿಂದ. ನೀನ್ ಹಠಕ್ಕೆ ಮನೆ ಓಡ್ತು ಇದೇ ಮಳೆಯಲ್ಲಿ. ಈ ಮಳೆ ನೆನೆದ್ರೆ ಬರೀ ಇಂಥವೇ ಎಂದು ವಾಶ್ರೂಮ್ ಕಡೆಗೆ ಹೋದಳು. ಸ್ವಲ್ಪ ಸಮಯ ಆದ್ಮೇಲೆ ಮಳೆ ಅಂದ್ರೆ ಬಲು ಹಿಂಸೆ ಎನ್ನುತ್ತಿದ್ದ ಹುಡುಗಿನ ನೋಡಿ, ಇನ್ಮೇಲೆ ನಿಂಗೆ ಮಳೆ ಅಂದ್ರೆ ಇನ್ನೊಂದು ಕತೆ ನೆನಪಾಗುವಂತೆ ಮಾಡ್ಲ ವೈಫಿ ಏನೋ ಸಂಚು ಮಾಡಿ ಕೇಳಿದ್ದ. ಏನು ಬೇಡ ಅಸುರ ಮಹಾರಾಜ್ರೆ, ನಿದ್ದೆ ಮಾಡೋಕ್ ಬಿಡಿ ಎಂದವಳ ಮಾತಿಗೆ ನಗುತ್ತಾ ಕೈ ಹಿಡಿದು ಗಾರ್ಡನ್ಗೆ ಕರ್ಕೊಂಡ್ ಬಂದನು. ಲಕ್ಕಿ, ನಂಗೆ ಮಳೆ ಇಷ್ಟ ಆಗಲ್ಲ, ಯಾಕೆಷ್ಟು ಹಿಂಸೆ ಮಾಡ್ತಿದ್ಯಾ? ನಂಗೆ ಮಳೆ ಮೈ ಮೇಲೆ ಬಿದ್ದರೆ ಉರಿಯುತ್ತೆ, ಪ್ಲೀಸ್ ಬಿಡು ಎಂದು ಮಾತಾಡುತ್ತಾ ಮೈ ಮೇಲೆ ಬೀಳುತ್ತಿದ್ದ ಮಳೆಗೆ ಹಿಂಸೆಗೊಂಡು ಕೈ ಬಿಡಿಸಿಕೊಳ್ಳಲಾಗದೆ ಅವನ ಜೊತೆ ಬಂದ್ಬಿಟ್ಟಳು. ವೈಫಿ, ಮಳೆನ ಎಂಜಾಯ್ ಮಾಡು. ಎಸ್ ಎಂದಾಗ ಅವನ ಕೈ ಬಿಡಿಸಿಕೊಂಡು ನೀನ್ ಮಾಡ್ಕೊ ಎಂದು ಅಲ್ಲಿಂದ ಓಡುತ್ತಿದ್ದವಳ ಸೆರಗನ್ನ ಎಳೆದು ಅವಳನ್ನ ತನ್ನ ಬಳಿ ಕರೆಸಿಕೊಂಡವ. ಇನ್ಮುಂದೆ ಮಳೆ ಚಾಪ್ಟರ್ನಲ್ಲಿ ಇದು ಇರ್ಲಿ ಎನ್ನುತ್ತಾ ಅವಳ ಬರಿದಾದ ನಡು ಬಳಸಲು ಮಳೆಯ ಚಳಿಗೆ ಇವನ ಬೆಚ್ಚನೆಯ ಸ್ಪರ್ಶಕ್ಕೆ ಉಸಿರು ಏರುಪೇರಾಯ್ತು. ಹಾಗೆ ನಡುಗಿ ಬಿಟ್ಟಳು ಹುಡುಗಿ. ಏನಿದಳ ಅಸುರ ಎಂದವಳ ನೋಟ ಅವನ ನೋಟವನ್ನ ಸೇರಿತಲ್ಲದೆ ಅವಳ ಕೂದಲನ್ನ ಹಿಂದಕ್ಕೆ ಸರಿಸುತ್ತಾ, ಇದೆಲ್ಲ ಸ್ವೀಟ್ ಮೆಮೊರೀಸ್, ಸ್ಯಾಡ್ ಮರೆಯೋಕೆ ಎನ್ನುತ್ತಾ ಅವಳ ಕೊರಳ ಬಳಿ ತನ್ನ ಮೊಗವಂಟಿಸಿ, ಈಗೇನ್ ಫೀಲ್ ಆಗ್ತಿದೆ ವೈಫಿ ಕೇಳುತ್ತಾ ಎರಡೂ ಕೈನ ಅವಳ ಸುತ್ತ ಸುತ್ತಿ ಅಪ್ಪಿದ. ಇದೆಲ್ಲ ನನ್ ಜೊತೆ ಯಾಕೆ ಮಾಡ್ತಿದ್ಯಾ? ಹೀಗೆಲ್ಲ ನಿನ್ ದಿಲ್ರುಬ ಜೊತೆ ನಡ್ಕೋಬೇಕು ತಾನೆ ಕೇಳಿದವಳ ಧ್ವನಿ ಚಳಿಯಿಂದ ಹಾಗೆ ಅವನ ಸ್ಪರ್ಶದಿಂದ ನಡುತ್ತಿತ್ತು. ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ, ಆಗ ದಿಲ್ರುಬ ಜೊತೆ ಇನ್ನು ಹೆಚ್ಚು ರೊಮ್ಯಾನ್ಸ್ ಮಾಡ್ಬೋದು ಅಂತ ಎಂದಾಗ, ಎಲ್ಬಿಡ್ತೆ ನಿನ್ನ ಅಸುರ ಬುದ್ಧಿನ, ಬಿಡು ನನ್ನ ಎಂದು ಸಿಹಿಯಾಗಿ ಗದರಿದಳು. ಇಬ್ಬರ ಮನದಲ್ಲೂ ಒಬ್ಬರ ಮೇಲೊಬ್ಬರಿಗೆ ವಿಚಿತ್ರ ಭಾವನೆ ಇದೆ. ಭಾವನೆಯ ಹೆಸರು ಇಬ್ಬರಿಗೂ ತಿಳಿದಿಲ್ಲ. ಇದೆಲ್ಲ ಇಬ್ಬರಿಗೂ ಹೊಸತೆ, ಯಾರೂ ಇಲ್ಲದ ಒಂಟಿ ಜಾಗ. ಮಳೆ ಬೇರೆ ಇಬ್ಬರ ಭಾವನೆಗಳನ್ನ ಕೇಳಿಸ್ತಿತ್ತು. ಬೀಸುತ್ತಿದ್ದ ಗಾಳಿಗೆ ಮೈ ರೋಮವೆಲ್ಲ ನಡುಕ್ತಿತ್ತು. ಇಬ್ಬರಲ್ಲೂ ಅತಿಯಾದ ಹೃದಯ ಬಡಿತವು ಒಂದು ಹತೋಟಿಗೆ ಬರಲು ಇಬ್ಬರ ಸನಿಹ ಬೇಡಿತ್ತು. ಲಕ್ಕಿಗೆ ಅವನ ಭಾವನೆಗಳನ್ನ ಹಿಡಿತದಲ್ಲಿರಿಸಿಕೊಳ್ಳಲು ಕೊಂಚ ಹೆಚ್ಚು ಪೇಚಾಡಬೇಕಾಯಿತು. ಇತ್ತ ಹುಡುಗಿ ಕೂಡ ಅವನ ಬೆಚ್ಚನೆಯ ಸನಿಹಕ್ಕೆ ಮಣಿಯುತ್ತಿದ್ದಳು. ಮೈಗಂಟಿದ್ದ ಬಟ್ಟೆಯಲ್ಲಿ ಅವಳ ಅಂದವು ಅವನನ್ನ ಆಕರ್ಷಿಸುತ್ತಾ ಹೋದಷ್ಟು ಅವನ ತಲೆ ಕೆಡುತ್ತಾ ಹೋಗಿತ್ತು. ಲಕ್ಕಿ, ನಾನ್ ಚೇಂಜ್ ಮಾಡಿ ಮಲಗ್ತೀನಿ ಎಂದು ಹೊರಡುತ್ತಿದ್ದವಳ ಕೈ ಹಿಡಿದು ಒಂದು ಸುತ್ತು ಸುತ್ತಿಸಿ, ಯಾಕಿಷ್ಟು ಬೇಗ? ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಲ್ವಾ ವೈಫಿ ಹೇಳುತ್ತಾ ಅವಳ ಕೆನ್ನೆಗೆ ಮೂಗಲ್ಲಿ ಮುತ್ತಿಟ್ಟಿದ್ದ. ಏನ್ ಮಾಡ್ತಿದ್ಯ ಲಕ್ಕಿ, ಬಿಡು ನನ್ನ ಎನ್ನುತ್ತಿದ್ದವಳ ಕೋಳಿಗೆ ಬೆನ್ನಿಗೆ ಎನ್ನುತ್ತಾ ತನ್ನ ಕೆನ್ನೆ ಮೂಗಿನಲ್ಲೇ ಸ್ಪರ್ಶಿಸುತ್ತಾ ಅವಳಲ್ಲಿದ್ದ ರಸಿಕತೆನ ಕೇಳಿಸುತ್ತಾನೆ ಲಕ್ಕಿ. ಅವನ ಹುಚ್ಚು ವರಸಿಗೆ ಕೊಂಚ ನಾಚಿ ಓಡಿದಾಗ, ವೈಫಿ ವೇಟ್ ಎಂದು ಹಿಂಬಾಲಿಸಿದ. ಒಳಗಡೆ ಬಂದವನಿಗೆ ಅವಳೆಲ್ಲೂ ಕಾಣಿಸ್ಲಿಲ್ಲ. ವೈಫಿ ವೈಫಿ ಕೂಗುತ್ತಾ ರೂಮಿಗೆ ಬರಲು ಕೊಂಚ ಸಮಯದ ನಂತರ ಬಟ್ಟೆ ಬದಲಿಸಿ ಅದೇ ರೂಮಲ್ಲಿದ್ದ ಬಾತ್ರೂಬ್ ಧರಿಸಿ ಬಂದಿದ್ದಳು. ಮಂಡಿಯ ತನಕ ಬಟ್ಟೆಯಲ್ಲಿ ಅವನ ಮುಂದೆ ಬರಲು ಲಕ್ಕಿ ಪೂರ್ತಿ ಕಳೆದು ಹೋದನು. ನಾಚಿಕೆಯಲ್ಲಿ ಮಂಡಿ ತನಕ ಬಟ್ಟೆ ಎಳೆದುಕೊಳ್ಳುತ್ತಾ ನಾಚಿ ನಿಂತಿದ್ದಳು. ಬೇರೆ ಬಟ್ಟೆ ಇರ್ಲಿಲ್ಲ, ಅದಕ್ಕೆ ಬಾತ್ರೂಬ್ ಹಾಕ್ತೆ ಎಂದವಳ ಮಾತು ಕೇಳಿ ಇನ್ನಷ್ಟು ಹತ್ತಿರ ಬರುತ್ತಾನೆ ಲಕ್ಕಿ. ದೂರ ಸುರ, ವಾತಾವರಣ ಸರಿಗಿಲ್ಲ ಎಂದವಳ ಮಾತಿಗೆ, ಇಲ್ಲಿ ತಲೆ ಕೇಳ್ತಿದೆ, ಸಾರಿ ವೈಫಿ ಎಂದು ಅವಳನ್ನ ಬಳಸಿದ. ಇದೆಲ್ಲ ನೀನ್ ನನ್ನ ಜೊತೆ ಮಾಡಬಾರ್ದು ಎಂದವಳ ನಡು ಬಳಸಿ, ಹೌದಾ ಯಾಕೆ ಮೆತ್ತಗೆ ನಾಚುವಂತೆ ಕೇಳಿದವನ ಪ್ರಶ್ನೆಗೆ, ಅದು ಆಮೇಲೆ ಏನಾದ್ರೂ ಅನಾಹುತ ಆದ್ರೆ ಕಷ್ಟ ಎನ್ನುತ್ತಿದ್ದವಳನ್ನ ಇನ್ನಷ್ಟು ಹತ್ತಿರ ತರಲೆಂದು ಸಿಡಿಲು ಬಡಿಯಿತು. ಅದರ ಸದ್ದಿಗೆ ಹೆದರಿ ಅವನನ್ನ ಅಪ್ಪಿದಳು.
ಅಪ್ಪಿದವಳನ್ನ ನೋಡಿ ನಗುತ್ತಾ ಮೆಲ್ಲಗೆ ಹೊತ್ತ ವಾಸಿಗೆ ಮೇಲೆ ಮಲಗಿಸಿದ. ಲಕ್ಕಿ, ಅಸುರ ಪ್ಲೀಸ್ ಬೇಡ, ಇದೆಲ್ಲ ಈಗಲೇ ಸರಿಗಿರಲ್ಲ. ಅವಳ ಬಾಯಿಂದ ಬರುತ್ತಿದ್ದ ಮಾತಿಗೆ ಕಡಿವಾಣ ಹಾಕುವಂತೆ ಅವಳ ಗಲ್ಲದ ಮಚ್ಚೆಗೆ ಪ್ರಥಮ ಮುತ್ತಿಟ್ಟಿದ್ದ. ಮೊದಲ ಮುತ್ತಿಗೆ ಹುಡುಗಿ ತತ್ತರಿಸಿ ಯಾವಾಗ ಮಾತು ನಿಲ್ಲಿಸಿದಳೋ ಆಗ ಮುಂದುವರಿಯುತ್ತಾ ಭುಜಕ್ಕೆ, ಕೊರಳಿಗೆ, ಕೆನ್ನೆಗೆ, ಕಣ್ಣಿಗೆ ಎನ್ನುತ್ತಾ ಮುತ್ತಿನ ಹಾರ ಪೋಣಿಸುತ್ತಾ ಬಂದನು. ಅಸುರ ಬಿಡು ನನ್ನ ಎಂದವಳ ತುಟಿಗೂ ಅವನ ಮುತ್ತು ಮತ್ತೇರಿಸಿತ್ತು. ಹೊರಗಡೆ ವಾತಾವರಣ ಇದಕ್ಕೆ ಸ್ಪಂದಿಸುವಾಗ ಬೇಡ ಅನ್ಬಾರ್ದು ವೈಫಿ ಎನ್ನುತ್ತಾ ಕೈಗೆ ಕೈ ಸೇರಿಸಿದ. ಅವನಿಂದ ದೂರ ಸರಿಯಲಾಗದೆ ಅವನನ್ನೇ ಅಪ್ಪಿ ನಾಚಿಕೆ ಹೊರಗಾಕಿದಳು. ಐ ಆಮ್ ಸಾರಿ ದಿಲ್ರುಬಾ ಎನ್ನುತ್ತಾ ಇನ್ನೂ ನಿದ್ದೆ ಮಾಡುತ್ತಿದ್ದವನ ನೋಡಿ, ಅಸುರ ಎದ್ದೇಳು, ಅಸುರ ಎಂದು ಕಿರುಚುತ್ತಿದ್ದ ಚಾರು ಧ್ವನಿ ಕೇಳಿಸಲು, ಸಾರಿ ದಿಲ್ರುಬಾ ಎನ್ನುತ್ತಾ ಮಲಗೇ ಇದ್ದನು. ಈ ಅಸುರನಿಗೆ ನಿದ್ದೆಯಲ್ಲಿ ಅವನ್ ದಿಲ್ರುಬಾ ಬಂದಿರಬೇಕು ಎಂದುಕೊಂಡವಳು ಒಂದು ಜಗ್ ನೀರು ಸುರಿಯಲು ಎದ್ದು ಕೂತನು. ಅವನೆದುರಿಗೆ ಸೊಂಟದ ಮೇಲೆ ಕೈ ಹೊತ್ತು ನಿಂತಿದ್ದ ಚಾರು, ಏನು ಅಷ್ಟು ನಿದ್ದೆನಾ? ನಿನ್ನೆ ಅಮ್ಮ ಅಪ್ಪನ ಕತೆ ಕೇಳಿ ನಾನು ವಾಶ್ರೂಮಿಗೆ ಹೋಗಿ ಬರುವಾಗ್ಲೇ ನಿದ್ದೆ ಹೋಗ್ಬಿಟ್ಟಿದ್ದೆ. ಈಗ 9 ಗಂಟೆ ಆದ್ರೂ ಬಿತ್ಕೊಂಡಿದ್ಯಾ. ಬಾ ಮನೆಗೆ ಹೋಗ್ಬೇಕು, ದಿಲ್ರುಬಾ ಜೊತೆ ರೊಮ್ಯಾನ್ಸ್ ಮಾಡಿವಂತೆ ಎಂದಾಗ, ಅಂದ್ರೆ ರಾತ್ರಿ ನಾನು ನೀನು ಎಂದು ಅವನು ಮಳೆಯಲ್ಲಿ ನೆನೆದದ್ದು, ಅವಳೊಟ್ಟಿಗೆ ತನ್ನ ಮೈ ಮರೆತಿದ್ದು ನೆನೆಯುತ್ತಾ ಕೇಳಿದ. ನಿನ್ನೆ ರಾತ್ರಿ ಎಲ್ಲ ಮುಗಿತಲ್ವಾ ಎಂದು ಅವಳು ಅವನ ಹಳ್ಳಿ ವಿಚಾರ ನೆನೆದು ಹೇಳಲು ಅವಳ ಬಳಿ ಬಂದು, ಓ ರಿಯಲಿ ಸೋ ಸಾರಿ ನಾನೆನ್ನೆ ಎಂದು ಅವನು ಅವಳ ಜೊತೆ ಮೈ ಮರೆತು ಏನೋ ಮಾಡಿರಬಹುದು ಎಂದು ಕ್ಷಮೆ ಕೇಳುವಾಗ, ಎಷ್ಟ್ ಸಲ ಸಾರಿ ಕೇಳ್ತೀಯ ಸುರ, ಆಗಿದ್ದಾಗೋಯ್ತು, ಮುಂದಿನದು ಯೋಚಿಸಿದ್ವಲ್ಲ ಬಿಡು ಎಂದು ಅವನಿಗೆ ಕ್ಷಮೆ ಕೊಟ್ಟಾಯ್ತು ಎನ್ನುವುದನ್ನ ನೆನೆದು ಹೇಳಿದಾಗ, ಏನ್ ಮುಂದಿನದು ಅಂದ್ರೆ ಏನಾದ್ರೂ ಭವಿಷ್ಯತ್ನಲ್ಲಿ ನೆನ್ನೆ ರಾತ್ರಿ ಕಾರಣ ನಡೆಯೋ ಚಾನ್ಸ್ ಇದೆಯಾ? ಅದು ಈಗಲೇ ಗೊತ್ತಾಗಲ್ಲ ಅನ್ಸುತ್ತೆ ಅಲ್ವಾ ಎಂದಾಗ, ಯಾಕೆ ಗೊತ್ತಾಗಲ್ಲ, ನಾವು ನೆಕ್ಸ್ಟ್ ವೀಕ್ ಹೋಗ್ತೀವಿ ತಾನೇ ಎಂದು ಹಳ್ಳಿಗೆ ಮುಂದಿನ ವಾರ ಹೋಗುವುದನ್ನೇ ನೆನೆದು ಹೇಳಿದ್ಲು. ಅಲ್ಲ ವೈಫಿ, ನೆಕ್ಸ್ಟ್ ವೀಕ್ ಹೋಗೋಕ್ಕೂ ಮುಂಚೆ ಈಗಲೇ ಹೋಗ್ಬಿಡೋಣವಾ, ಲೇಟ್ ಆದ್ರೆ ನಿಂಗೆ ಕಷ್ಟ ಎಂದವನ ಮಾತಿಗೆ, ನಂಗೇನ್ ಕಷ್ಟ, ನೆಕ್ಸ್ಟ್ ವೀಕ್ ಇರೋ ಜಾತ್ರೆಗೆ ಈಗಲೇ ಹೋಗೋದಾ? ಅಮ್ಮ ಬರ್ಲಿ, ಊರಿಂದ ಅವ್ರಿಗೆ ಹೇಳಿ ಹೋಗೋಣ ಎಂದು ಬೆಡ್ ಸರಿ ಮಾಡ್ತಿದ್ದವಳ ಮಾತು ಕೇಳಿ, ಜಾತ್ರೆಗ ಎಂದು ಅಚ್ಚರಿಯಾಗಿ ಕೇಳಲು, ಇನ್ನೆಲ್ಗೆ, ಏನಾಗಿದೆ ನಿಂಗೆ ಕೇಳುತ್ತಾ ರಗ್ಗು ಮರಚುತ್ತಾಳೆ ಚಾರು. ಅಂದ್ರೆ ರಾತ್ರಿ ನೀನು ನಾನು ಅಂದ್ರೆ ಏನು ನಡಿಲಿಲ್ವಾ ಕೇಳಿದವನ ಬಳಿ ಬಂದು, ಏನ್ ನಡಿಬೇಕಿತ್ತು, ಜಗಳನಾ? ಜಗಳ ಆಡೋಕ್ಕೆ ಟೈಮ್ ಎಲ್ಲಿತ್ತು? ನೀನ್ ಸೋಫಾ ಮೇಲೆ ಮಲಗಿದ್ದೆ, ನಾನು ಬೆಡ್ ಮೇಲೆ ಅಷ್ಟೇ ಎಂದು ಅವನ ಅನುಮಾನ ಬಗೆಹರಿಸಿ ಕಂಡಿದ್ದೆಲ್ಲ ಕನಸೆಂದು ಸ್ಪಷ್ಟಪಡಿಸಿದವಳ ಮಾತಿಗೆ, ಅದೇ ಅನ್ಕೊಂಡೆ, ಅಷ್ಟು ಸುಲಭವಾಗಿ ನಿನ್ನ ಮುಟ್ಟೋಕ್ಕಾಗತ್ತಾ ಅಂತ, ನೀನು ಎಷ್ಟೇ ಆದ್ರೂ ಪ್ರಬಲೆ, ಮತ್ತೆ ನೋಡಿದ್ದು ಕನ್ಸಲ್ಲಿ ನಾವಿಬ್ರು ಫಸ್ಟ್ ನೈಟ್ ಮುಗಿಸ್ಕೊಂಡ್ವಿ ಅಂತ ನಿನ್ನ ಹತ್ರ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಬೈದು ಮತ್ತೆ ಮಾತ್ಬಿಡ್ತ್ಯಾ. ಬೇಡಮ್ಮ ತಾಯಿ, ಈಗ ಕೊಟ್ಟಿರೋ ಆಫರ್ ಸಾಕು ನಿಂಗೆ ಎಂದು ತನ್ನಲ್ಲೇ ಮಾತಾಡ್ತಾ ಇದ್ದವನ ನೋಡಿ, ಸ್ನಾನ ಮುಗಿಸ್ಕೊ ಹೋಗು ಅಸುರ ಬೇಗ ಎಂದಾಗ ಅವಳನ್ನ ನೋಡ್ತಾ, ಒಂದ್ ಹುಡುಗಿ ಬರ್ತಿರ್ಲಿಲ್ಲ ಕನ್ಸಲ್ಲಿ, ಅದ್ ಹೆಂಗ್ ಬಂದೆ ನೀನು, ಅದರಲ್ಲೂ ಬೆಡ್ ತನಕ, ಕನ್ಸಲ್ಲಿ ಮಾತ್ರ ಇದ್ಯಾ, ಮನ್ಸಲ್ಲಿ ಕೂಡ ಅವನನ್ನ ಅನುಮಾನಿಸುತ್ತಾ ನಗುತ್ತಾ ಹೋಗುತ್ತಿದ್ದ ಬೀಬಿ ಕಡೆ ನೋಡಿ, ಬೇಗ ಹೋಗು ಎಂದಳು. ಹಾಗೆ ಹೋಗುತ್ತಾ ಮತ್ತೆ ಅವಳ ಬಳಿ ಬಂದು ಅವಳ ಬೆನ್ನಿಗಪ್ಪಿ, ಸ್ವೀಟ್ ಮಾರ್ನಿಂಗ್ ವೈಫಿ, ಇವತ್ತಿನ ಮಾತು ಕೇಳ್ತಾ ಇದ್ದೀನಿ, ಐ ಆಮ್ ಸೋ ಹ್ಯಾಪಿ ಎಂದು ಪಿಸುಗುಟ್ಟಿ ಹೋದನು. ಇದೇನ್ ಮನುಷ್ಯನಪ್ಪ ಎಂದುಕೊಂಡು ತಯಾರಾದಳು. ಮುಂದೆ ಹೇಗಿತ್ತು ಎಪಿಸೋಡ್? ಸ್ವಲ್ಪ ಪ್ರೀತಿ, ಸ್ವಲ್ಪ ಆತಂಕ, ಸ್ವಲ್ಪ ತಮಾಷೆ ಎಲ್ಲವೂ ಇತ್ತಾ? ಅಭಿಪ್ರಾಯ ಹೇಳೋಕೆ ಮಿಸ್ ಮಾಡಬೇಡಿ. ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.